ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯದಾದ್ಯಂತ ಮರುಸಿಂಚನ ಕಾರ್ಯಕ್ರಮವು ಅನುಷ್ಠಾನಗೊಳ್ತಾ ಇದೆ. ಸೊ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಈ ಮರುಸಿಂಚನ ಕಾರ್ಯಕ್ರಮದ ಮೊದಲನೇ ಭಾಗ ಬೇಸ್ಲೈನ್ ಎಂಟ್ರಿ. ಸೊ ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಬೇಸ್ಲೈನ್ ಅಸೆಸ್ಮೆಂಟ್ ಕಂಪ್ಲೀಟ್ ಆಗುವಂಥ ಒಂದು ಹಂತದಲ್ಲಿ ಬಂದಿದೆ. ಸೊ ಆತ್ಮೀಯರೇ, ಈ ಒಂದು ಬೇಸ್ಲೈನ್ ಎಂಟ್ರಿ ಆದ ಮೇಲೆ ಒಂದು ಶಾಲಾ ಹಂತದಲ್ಲಿ ಒಬ್ಬ ಶಿಕ್ಷಕರು ಯಾವ ರೀತಿಯ ದಾಖಲೆಗಳನ್ನು ಇಟ್ಕೊಳ್ಬೇಕು, ಆ ರೀತಿಯ ದಾಖಲೆಗಳನ್ನು ಇಟ್ಕೊಂಡಿದ್ದೇ ಆದಲ್ಲಿ ಯಾವ ರೀತಿಯ ಹೆಲ್ಪ್ ಆಗ್ತದೆ ಮಕ್ಕಳನ್ನು ಒಂದು ಕಲಿಕೆಯಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ. ಇನ್ನು ಮುಖ್ಯ ಗುರುಗಳ ಹಂತದಲ್ಲಿ ಯಾವ ರೀತಿಯ ಡಾಕ್ಯುಮೆಂಟ್ಸನ್ನು ಇಟ್ಕೋಬೇಕು. ಸೊ ಆದ್ಮೇಲೆ ಈಗಾಗಲೇ ನಮಗೆ ಎಲ್ಲ ಗೊತ್ತಿರುವ ಹಾಗೆ ಈ ಬೇಸ್ಲೈನ್ ಅಸೆಸ್ಮೆಂಟ್ಗಾಗಿ ಎಂಟ್ರಿಗಾಗಿ ಲಿಂಕನ್ನು ಕೊಡಲಿದ್ದಾರೆ. ಆ ಲಿಂಕ್ ಮುಖಾಂತರ ನಾವು ಇಲ್ಲಿ ಗ್ರೇಡ್ಸನ್ನು ಎಂಟ್ರಿ ಮಾಡ್ತೀವಿ. ಜೊತೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ವೈಯಕ್ತಿಕವಾಗಿ ಒಂದು ದಾಖಲೆಯನ್ನು ಇಟ್ಕೊಳ್ಬೇಕಾಗ್ತದೆ. ಸೊ ಅದರಿಂದ ಸ್ಪಷ್ಟವಾದ ಚಿತ್ರಣ ಒಬ್ಬ ಶಿಕ್ಷಕರಿಗೆ ಸಿಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಯಾವ ರೀತಿ ಈ ಒಂದು ವೈಯಕ್ತಿಕವಾಗಿರುವಂಥ ದಾಖಲೆಗಳನ್ನು ಇಟ್ಕೋಬೇಕು, ಯಾವ ರೀತಿ ದಾಖಲೆಯನ್ನು ಇಟ್ಕೊಳ್ಳುವಾಗ ಸುಲಭೀಕರಣಗೊಳಿಸಬೇಕು, ಈಸಿ ಯಾವ ರೀತಿ ಮಾಡಬೇಕು, ಸಾಕಷ್ಟು ಈಸಿಯಾಗಿ ಡಾಕ್ಯುಮೆಂಟೇಷನ್ನ ಇಟ್ಕೊಳ್ಳುವಂಥದ್ದು, ಸ್ಮಾರ್ಟಾಗಿ ಡಾಕ್ಯುಮೆಂಟೇಷನ್ನ ಇಟ್ಕೊಳ್ಳುವ ನಿಟ್ಟಿನಲ್ಲಿ ಒಂದಿಷ್ಟು ಟಿಪ್ಸನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ದಟ್ ಲೈವ್ ಆಗಿ ಎಕ್ಸ್ಪ್ಲೇನನ್ನು ನಾನು ಮಾಡ್ತೇನೆ. ಸೊ ಆದ್ಮೇಲೆ ಪ್ರಥಮವಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ಈ ಒಂದು ಎಲ್ಲ ವರ್ಕಿಗೆ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನಿಮಗೆ ಅವಶ್ಯಕತೆ ಇರ್ತದೆ. ನೀವು ನಿಮ್ಮ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ, ಸೊ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಇಲ್ಲಿ ಡ್ಯಾಶ್ಬೋರ್ಡ್ ಇದೆ. ಸೊ ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಬೇಕು. ಸೊ ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಮತ್ತೊಂದು ಸಲ ನಾನು ಲಾಗಿನ್ ಮಾಡಿರ್ತೀನಿ. ಲಾಗಿನ್ ಮಾಡಿಕೊಂಡು ಹಿಯರ್ ಇಟ್ ಈಸ್. ಸೊ ಇಲ್ಲಿ ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿ. ಡ್ಯಾಶ್ಬೋರ್ಡ್ ಕ್ಲಿಕ್ ಮಾಡಿದಾಗ ಪ್ರಥಮವಾಗಿ ನಾವು ಏನು ಮಾಡಬೇಕು ಅಂದರೆ, ಈಗ ಬೇಸ್ಲೈನ್ ಎಂಟ್ರಿ ಇದೆ. ನಾನು ಒಂದು ಕ್ಲಾಸಿನ ಎಕ್ಸಾಂಪಲನ್ನು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಒಬ್ಬ ವೈಯಕ್ತಿಕ ಶಿಕ್ಷಕರ ಒಂದು ಇಂಡಿವಿಜುವಲ್ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು, ಅದು ಮತ್ತು ಮುಖ್ಯ ಗುರುಗಳು ಕೂಡ ಕಾನ್ಸಲ್ಟೇಟ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು. ಸೊ ಎಕ್ಸಾಂಪಲಾಗಿ 8th ತರಗತಿಯಲ್ಲಿ 59 ವಿದ್ಯಾರ್ಥಿಗಳು, 59 ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಅಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದಲ್ಲಿ ಶೋನಲ್ಲಿ 10 ಅಂತ ಇದೆ, ಅಲ್ಲಿ ನೀವು ಆಲ್ ಅಂತ ಮಾಡಿ ಇಷ್ಟು ಮಾಡಿಕೊಂಡು ಎಕ್ಸ್ಪೋರ್ಟ್ ಎಕ್ಸಿಲ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಎಕ್ಸಿಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಆಯಿತು. ಈ ಡೌನ್ಲೋಡ್ನಲ್ಲಿ ಶೋ ಇನ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಒಂದು ಇಲ್ಲಿ ಫೈಲು ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಆದಮೇಲೆ ನಾವೇನು ಮಾಡಬೇಕು ಅಂದರೆ, ಈ ಎನ್ರೋಲ್ ಸ್ಟೂಡೆಂಟ್ ಲಿಸ್ಟ್ ಅಂತ ಇದೆಯಲ್ಲ, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿದಾಗ ತಾವಿಲ್ಲಿಗೆ ಆ ಒಂದು ಫೈಲು ಇಲ್ಲಿ ಓಪನ್ ಆಗುತ್ತೆ. ಎಸ್, ಹಿಯರ್ ಇಟ್ ಈಸ್. ಇದು ಏನಾಯಿತು ಅಂದರೆ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಿಂದ ನಾವು ಆ 8ನೇ ತರಗತಿಯ ಎಲ್ಲ ಮಕ್ಕಳ ಒಂದು ಪಟ್ಟಿಯನ್ನು ನಾವು ಇಲ್ಲಿ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀವಿ. ಸೊ ಮೇಲೆ ಕೆಲವೊಂದು ಸಿಸ್ಟಮ್ನಲ್ಲಿ ಎನೇಬಲ್ ಎಡಿಟಿಂಗ್ ಅಂತ ಬರುತ್ತೆ. ಆ ರೀತಿ ಬಂದರೆ ಎಡಿಟಿಂಗ್ ಮಾಡಿ, ಆಗ ನೀವು ಎಡಿಟ್ ಮಾಡಲಿಕ್ಕೆ ಸಾಧ್ಯ. ಸೊ ಇದಾದ ಮೇಲೆ ನೀವೇನು ಮಾಡಬೇಕು, ಇಲ್ಲಿ ನಂಬರ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಇದೆ, ಅದನ್ನೆಲ್ಲ ಡಿಲೀಟ್ ಮಾಡಿ. ಈಗ ನೋಡಿ, ಇದು ಅನ್ವಾಂಟೆಡ್ ಥಿಂಗ್ ಇದೆ, ಇದನ್ನು ಕೂಡ ಡಿಲೀಟ್ ಮಾಡಿ. ಸೊ ಇದಾದಮೇಲೆ ಸೀರಿಯಲ್ ನಂಬರ್ ಇದೆ, ಇದರ ವಿಡ್ತನ್ನು ಭಾಳಷ್ಟು ಕಡಿಮೆ ಮಾಡಿಕೊಳ್ಳಿ. ಎನ್ರೋಲ್ಮೆಂಟ್ ಬೇಕು, ನಮಗೆ STS ನಂಬರ್ ಬೇಕು. ಇದು ವಿಡ್ತ್ ಭಾಳಷ್ಟು ಬಂದಿರುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ರೀತಿ ಸೆಟಪ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ನೇಮ್ ಕೂಡ ಭಾಳಷ್ಟು ವಿಡ್ತಿದೆ, ಅದನ್ನು ಕೂಡ ನೀವೇನು ಮಾಡಿ ಈ ರೀತಿ ಸೈಜನ್ನು ನಿಮಗೆ ಸೆಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವೇನು ಮಾಡ್ಬೋದು, ವಿದ್ಯಾರ್ಥಿಗಳ ಹೆಸರು ಸರ್ನೇಮ್ ಎಲ್ಲ ಭಾಳಷ್ಟು ಇದ್ದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ರ್ಯಾಪ್ ಟೆಕ್ಸ್ಟ್ ಅಂತ ಮಾಡಿದರೆ ನೀವು ಇನ್ನೂ ಚಿಕ್ಕದಾಗಿ ಮಾಡ್ಬೋದು. ಇಲ್ಲಿ ನೋಡಿ ಈ ರೀತಿ ಏನಾಗುತ್ತೆ, ಫೋಲ್ಡ್ ಆಗುತ್ತೆ. ಸೊ ಇದಾದಮೇಲೆ ಡೇಟ್ ಆಫ್ ಬರ್ತ್ ನಮಗೆ ಅವಶ್ಯಕತೆ ಇಲ್ಲ. ಸೊ ನಾವು ಈ ಒಂದು ಕಾಲಮ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ ರೈಟ್ ಬಟನಿಂದ ಡಿಲೀಟ್ ಅಂತ ಮಾಡಿ. ಡೇಟ್ ಆಫ್ ಬರ್ತ್ ಬೇಡ, ಜೆಂಡರ್ ಇರಲಿ, ಯಾಕಂದರೆ ಈ ಜೆಂಡರ್ ರೀತಿಯಲ್ಲಿ ಕೂಡ ನಾವು ಒಂದಿಷ್ಟು ರಿಪೋರ್ಟ್ ತೊಗೋಬೋದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ವಿಡ್ತನ್ನು ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಬೇಡ ನಮಗೆ, ಯಾಕಂದರೆ ಈ ಎಲ್ಲ ವಿದ್ಯಾರ್ಥಿಗಳು 8ನೇ ತರಗತಿ ಮಕ್ಕಳಾಗಿರೋದ್ರಿಂದ ಸ್ಟ್ಯಾಂಡರ್ಡ್ ಡಿಲೀಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್ ಇದೆ, ಅದು ಕೂಡ ನಾನು ಡಿಲೀಟ್ ಮಾಡ್ತೀನಿ. ಸೊ ಈ ರೀತಿ ನಾನು ಒಂದಿಷ್ಟು ಕಾಲಮನ್ನು ರೆಡಿ ಮಾಡಿಕೊಂಡೆ. ಸೊ ಇದಾದಮೇಲೆ ಇಲ್ಲಿ ನಾವು ಎಲ್ಲವನ್ನು ಒಂದು ಯೂನಿಫಾರ್ಮ್ ಬರುವ ಹಾಗೆ ನಾವು ಟೈಪನ್ನು ಮಾಡಬೇಕು. ಸೀರಿಯಲ್ ನಂಬರು ನೋಡಿ, ಎನ್ರೋಲ್ಮೆಂಟ್ ನಂಬರ್ ಇದೆ, ಅದನ್ನು ನೀವು ಬೇಕಾದರೆ SATS ನಂಬರ್ ಅಂತ ಕೂಡ ನೀವು ಅದನ್ನು ರೀನೇಮ್ ಮಾಡ್ಕೋಬೇಕು. ಅದಾದಮೇಲೆ ಸ್ಟೂಡೆಂಟ್ ನೇಮ್ ಇದೆ, ಜೆಂಡರ್ ಇದೆ. ಈಗ ನಾವು ಮಾಡಬೇಕಾಗಿರುವಂಥ ನೆಕ್ಸ್ಟ್ ಕೆಲಸ ಯಾವುದು ಅಂದರೆ, ಇಲ್ಲಿ ನಾವು ನಂಬರನ್ನು ಕೊಡಬೇಕಿಲ್ಲಿ. ಸೊ ಆದಮೇಲೆ ಇಲ್ಲಿ ಟೋಟಲಿ ಅಪ್ರಾಕ್ಸಿಮೇಟ್ಲಿ ಮ್ಯಾಕ್ಸಿಮಮ್ ಆಗಿ 40 ಕ್ವಶನ್ಸ್ ಇದೆ. ಸೊ ಇಲ್ಲಿ ನಾವು ಈ ರೀತಿ 1 2 3 4 ಈ ರೀತಿ ನಾನು 4 ನಂಬರನ್ನು ಕೊಟ್ಟು 4 ಬಾಕ್ಸ್ಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಾರ್ನರ್ನಲ್ಲಿ ಕರ್ಸರ್ನ ಇಟ್ಕೊಟ್ಟು ಡ್ರ್ಯಾಗ್ ಮಾಡ್ತೀನಿ. ಸೊ ಡ್ರ್ಯಾಗ್ ಮಾಡಿದಾಗ ನನಗೆ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗನ್ನು ಮಾಡ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿ 40 ಕಾಲಮ್ಸನ್ನು ಇಟ್ಕೊಂಡಿದ್ದೀನಿ, 40 ಕಾಲಮ್ಸು. ಎಸ್, ಸೊ 40 ಅಂತ ನಾನು ಮಾಡಿದಾಗ ನನಗೆ ಈ ರೀತಿ ಆ ನಂಬರ್ಗಳು ಬಂತು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ನಂಬರ್ಗಳು ಬಂತು. ಸೊ ಇದು ಒಂದು. ಈಗ ನಾನೇನು ಮಾಡಬೇಕು ಅಂದರೆ, ಈ ಒಂದು ವಿಡ್ತ್ ಭಾಳಷ್ಟು ಇದೆ, ಈ ಒಂದು ವಿಡ್ತು.
ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಎಲ್ಲ ಕಾಲಮ್ಸು ಎಲ್ಲಿಂದ ಒಂದು, ಇಲ್ಲಿ ಒಂದಂತ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿನಿಂದ ನಾನು ಏನು ಮಾಡ್ತೀನಿ, ಅಪ್ ಟು 40ವರೆಗೆ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಸೊ ಡ್ರ್ಯಾಗ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಕಾಲಮ್ನಲ್ಲಿ ಒಂದು ಯಾವುದಾದ್ರೂ ಎಲ್ಲಾದರೂ ನೀವು ಅದನ್ನು ಒಂದು ಕಾಲಮನ್ನು ಇಟ್ಕೊಂಡು ಈ ರೀತಿ ಜಸ್ಟ್ ಕ್ಲಿಕ್ ಆ ಒಂದು ವಿಡ್ತನ್ನು ಕಡಿಮೆ ಮಾಡಿ, ಆಗ ಎಲ್ಲ ಕಾಲಮ್ಗಳ ವಿಡ್ತು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ, ಸೇಮ್ ಸೈಜಿಗೆ ಬರುತ್ತೆ ನೋಡಿ ಈ ರೀತಿ. ಸೊ ಈ ರೀತಿ ಒನ್ ಟೈಮ್ ಈ ಫಾರ್ಮೇಟನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಮರುಸಿಂಚನ ಕಂಪ್ಲೀಟ್ ಆಗುವವರೆಗೂ ಕೂಡ ಈ ಒಂದು ಫಾರ್ಮೇಟ್ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಇದಾದ ಮೇಲೆ ನಾನು ಈ ಸೀರಿಯಲ್ ನಂಬರ್ ಇರುವಂತಹ ಒಂದು ಬಾಕ್ಸ್ ಇದೆ, ಅಲ್ಲಿ ಕರ್ಸರ್ನ ಇಟ್ಕೊಂಡು ಎಲ್ಲವನ್ನು ಸೆಲೆಕ್ಟ್ ಮಾಡ್ತೀನಿ. ಅಪ್ ಟು 40 ಆದಮೇಲೆ ಮತ್ತೊಂದು ಕಾಲಮು, ಯಾಕಂದರೆ ಇಲ್ಲಿ ನನಗೆ ಟೋಟಲ್ ಅಂತ ಒಂದು ಕಾಲಮನ್ನು ಇಟ್ಕೊಳ್ತೀನಿ. ಸೊ ಟೋಟಲ್ ಅಂತ. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ, ಮತ್ತೊಂದು ಸಲ ಈ ಸೀರಿಯಲನ್ನು ಇಟ್ಕೊಂಡು ಅಪ್ ಟು ಟೋಟಲ್ವರೆಗೆ ಇದನ್ನು ಈ ರೀತಿ ಡ್ರ್ಯಾಗ್ ಮಾಡಿ ಎಲ್ಲ ಮಕ್ಕಳ ಪಟ್ಟಿ. ಸೊ ಮಕ್ಕಳ ಪಟ್ಟಿ, ಎಲ್ಲ ಮಕ್ಕಳ ಪಟ್ಟಿ ಬರುವ ಹಾಗೆ ನೋಡೋಣ. ಇಲ್ಲಿ ಮಕ್ಕಳ ಪಟ್ಟಿ 64 ಕಾಲಮ್ವರೆಗೂ ಇದೆ. ಸೊ ಇದನ್ನು ನಾವು ನಮ್ಗೆ ಗೊತ್ತಿರಬೇಕು, 64 ಕಾಲಮ್ವರೆಗೆ ನಾವು ಏನು ಮಾಡ್ತೀನಿ, ಇದನ್ನು ಇಟ್ಕೊಂಡು ನಾನು ಏನು ಮಾಡ್ತೀನಿ, ಡ್ರ್ಯಾಗ್ ಮಾಡ್ತೀನಿ. ನೋಡಿ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ ಇದು ಟೈಮಿಂಗು, ಬಟ್ ಒಂದು ಸಲ ಆಗಿಬಿಟ್ರೆ ನಿಮಗೇನಾಗುತ್ತೆ, ಭಾಳಷ್ಟು ಈಸಿ ಆಗುತ್ತೆ ಈ ವರ್ಕೆಲ್ಲ. ಸರಿ, ಈ 64ವರೆಗೆ ಕಾಲಮ್ ಇಟ್ಕೊಂಡು ಇಲ್ಲಿ ನೋಡಿ, ಈ ತಾವೇನು ಗಮನಿಸ್ತಾ ಇದ್ದೀರಿ, ಬಾಟಮ್ ಬಾರ್ಡರ್ಸ್ ಅಂತ ಇದೆ, ಪಕ್ಕದಲ್ಲಿ ಒಂದು ಡೌನ್ ಟುವರ್ಡ್ಸ್ ಇರುವಂಥ ಒಂದು ಮಾರ್ಕು, ಇಲ್ಲಿ ಆಲ್ ಬಾರ್ಡರ್ಸ್ ಅಂತ ಮಾಡ್ತೀನಿ. ಸೊ ಆಲ್ ಬಾರ್ಡರ್ಸ್ ಅಂತ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಒಂದು ಬಾರ್ಡರ್ಸ್ಗಳು ಬಂತು. ಇಲ್ಲಿ ವಿದ್ಯಾರ್ಥಿ ಮುಂದೆ ಇದೆ, ಇದು ಈ ರೀತಿ. ಸೊ ಇದಾದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಏನಾದರೂ ನಿಮಗೆ ಮತ್ತೊಂದು ಸಲ ಇಲ್ಲಿ ಸೀರಿಯಲ್ ನಂಬರ್ಸ್ ಏನಾದರೂ ಡಿಲೀಟ್ ಆದರೆ ಅದನ್ನು ಸರಿ ಮಾಡಿಕೊಳ್ಳಿ. SATS ನಂಬರ್ ಇದೆ, ಆಮೇಲೆ ಸ್ಟೂಡೆಂಟ್ ನೇಮ್ ಇದೆ, ಇದಾದಮೇಲೆ ಜೆಂಡರು. ಈಗ ನೀವು ಮೇಲೆ ನಿಮ್ಮ ಒಂದು ಶಾಲೆಯ ಹೆಸರನ್ನು ಬರಿಬೋದು ಈ ರೀತಿ. ಈ ರೀತಿ ನೀವು ನಿಮ್ಮ ಶಾಲೆಯ ಹೆಸರನ್ನು ಬರಿಬಹುದು. ಈ ರೀತಿ ಬರೆದುಕೊಂಡು ನೀವೇನು ಮಾಡಬೇಕು, ಇದು ಆ ಒಂದು ಕಾಲಮನ್ನು ಸೆಲೆಕ್ಟ್ ಮಾಡಿ ಅಪ್ ಟು ಟೋಟಲ್ವರೆಗೆ ನೀವು ಹೇಳ್ಕೊಂಡು ಇಲ್ಲಿ ನಿಮಗೆ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಕ್ಲಿಕ್ ಮಾಡಿದರೆ ಅದು ಮಧ್ಯದಲ್ಲಿ ಬರ್ತದೆ ಶಾಲೆಯ ಹೆಸರು. ಆ ಸೈಜನ್ನು ಕೂಡ ಇನ್ಕ್ರೀಸನ್ನು ನೀವು ಮಾಡ್ಬೋದು. ಸೊ ಇದಾದಮೇಲೆ ಎರಡನೇ ಕಾಲಮ್ನಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಬೇಸ್ ಲೈನ್ ಎಂಟ್ರಿ ಅಂತ ಟೈಪ್ ಮಾಡ್ಬೋದು, ಬೇಸ್ ಲೈನ್ ಎಂಟ್ರಿ ಅಂತ. ಸೊ ಇದನ್ನು ಎಂಟ್ರಿ ಅಂತ ಟೈಪ್ ಮಾಡಿ ಅದನ್ನು ಕೂಡ ನೀವು ಅದೇ ಒಂದು ರೋವನ್ನು ಹೇಳ್ಕೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಮಾಡಿ ಮಧ್ಯದಲ್ಲಿ ಬರ್ತದೆ. ಇದಾದಮೇಲೆ ಇಲ್ಲಿ ನೀವು ನಿಮ್ಮ ಸಬ್ಜೆಕ್ಟನ್ನು ಟೈಪ್ ಮಾಡ್ಬೋದು, ಸಬ್ಜೆಕ್ಟ್ ಎಕ್ಸಾಂಪಲ್ ಆಗಿ ಸೈನ್ಸ್ ಅಂತ ತಿಳ್ಕೊಂಡು ಸೈನ್ಸು. ಸೊ ಈ ರೀತಿ ನೀವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಸಬ್ಜೆಕ್ಟ್ ಟೀಚರ್ ನೇಮನ್ನು ಕೂಡ ನೀವು ಸೆಲೆಕ್ಟ್ ಟೈಪನ್ನು ಮಾಡ್ಬೋದು. ಈ ರೀತಿ. ಸೊ ಈ ರೀತಿ ಒಂದು ಇಂಡಿವಿಜುವಲ್ ಆಗಿರುವಂಥ ಒಂದು ಫಾರ್ಮೆಟ್ ರೆಡಿ ಆಯಿತು. ಸೊ ಈ ರೀತಿ ರೆಡಿ ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಸರ್ ಅಂತ ಬಂದಾಗ ನೋಡಿ, ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಈಗ 1ನೇ ಕ್ವಶನ್ಸ್ಗೆ ಮಗು ಎ ಆಪ್ಷನ್ಸನ್ನು ಮಾಡಿದ್ದಾನೆ, 2ನೇ ಕ್ವಶನ್ಸ್ಗೆ ಡಿ ಮಾಡಿದ್ದಾನೆ, 3ನೇ ಕ್ವಶನ್ಸ್ಗೆ ಮತ್ತೆ ಎ ಮಾಡಿದ್ದಾನೆ. ಈ ರೀತಿ ಏನು ಮಾಡಿದ್ದಾನೆ, ಮಗು ಯಾವ ಒಂದು ಆಪ್ಷನ್ಸನ್ನು ಹಾಕಿದ್ದಾನೆ ಅದನ್ನು ನಾವು ಏನು ಮಾಡ್ತಾ ಹೋಗ್ತೀವಿ, ಎಂಟ್ರಿಯನ್ನು ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ಆಗಿ ನಾನು ಒಂದು 4 ಪ್ರಶ್ನೆಯ ಒಂದಿಷ್ಟು ಎಕ್ಸಾಂಪಲನ್ನು ಹಾಕಿ ಇದು ನಿಮಗೆ ಯಾವ ರೀತಿ ಉಪಯೋಗ ಆಗ್ತದೆ ಒಂದು ಅಸೆಸ್ಮೆಂಟ್ಗೆ, ಆಮೇಲೆ ಮರುಸಿಂಚನ ತರಗತಿಯಲ್ಲಿ ಅನುಷ್ಠಾನ ಮಾಡುವಾಗ ಯಾವ ರೀತಿ ಈ ಒಂದು ಟೇಬಲ್ ಹೆಲ್ಪ್ ಆಗ್ತದೆ ಅಂತ. ಈಗ ನಾನು 1ನೇ ಪ್ರಶ್ನೆ ಇದೆ, ಇದು ಒಂದು 2 ಪ್ರಶ್ನೆಗಳಿಗೆ ನಾನು ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಗ್ರೇಡನ್ನು ನಾನು ಇಲ್ಲಿ ಎಂಟ್ರಿಯನ್ನು ಮಾಡ್ತಾಯಿದ್ದೀನಿ. ಸೊ ಗ್ರೇಡನ್ನು ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಈಗ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಇದನ್ನು ಸರಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, 3 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಾನು ಗ್ರೇಡನ್ನು ಎಂಟ್ರಿ ಮಾಡಿದೆ. ಸೊ ಇದೇ ರೀತಿ ನಾವೇನು ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಗ್ರೇಡನ್ನು ಎಂಟ್ರಿ ಮಾಡಬೇಕು. ಎಲ್ಲಿ ಲಿಖಿತ ಪರೀಕ್ಷೆ ಇದೆ ಅಲ್ಲಿ ನಾವು ಅಂಕಗಳನ್ನು ಎಂಟ್ರಿಯನ್ನು ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಸಿಗ್ತದೆ. ಇದು ಯಾವ ರೀತಿ ಅಂದರೆ ಮಗು ಯಾವ ರೀತಿ ಆ ಬೇಸ್ಲೈನ್ ಅಸೆಸ್ಮೆಂಟ್ನಲ್ಲಿ ಎಂಟ್ರಿ ಮಾಡಿದ್ದಾನೆ ಅದೇ ಗ್ರೇಡ್ಸನ್ನು ಹಾಕಬೇಕು. ಇದರಲ್ಲಿ ನಾವು ಸರಿಯಾದ ಉತ್ತರ ಇದು ಅಂತಲ್ಲ, ಅವ್ರು ಯಾವುದು ಎಂಟ್ರಿ ಮಾಡಿದ್ದಾನೆ ಅದೇ ನೋಡಿ. ಎಕ್ಸಾಂಪಲ್ ಆಗಿ ಇಲ್ಲಿ 1ನೇ ಪ್ರಶ್ನೆಗೆ ನೋಡಿ ಎಷ್ಟು ವೆರೈಟಿಯಾಗಿ ಆನ್ಸರ್ಸನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಎ ಡಿ ಎ ಸಿ ಈ ರೀತಿ ಎಲ್ಲ ಇರ್ತದೆ ಇದು. ಸೊ ಈ ರೀತಿ ಎಂಟ್ರಿ ಮಾಡ್ತೀವಿ. ಸೊ ಇದರಿಂದ ಏನು ಲಾಭ, ಯಾವ ರೀತಿ ಇದರಿಂದ ಡಾಟಾವನ್ನು ತೆಗೆದುಕೊಳ್ಬೋದು, ಕೆಲಸವನ್ನು ಸುಲಭೀಕರಿಸ್ಬೋದು ಅಂದರೆ, ಸೊ ಆದ್ಮೇಲೆ ಈಗ ನಾನು ಎಕ್ಸಾಂಪಲ್ ಆಗಿ ಇದು ಕ್ವಶನ್ ನಂಬರ್ 1 ಮೇಲೆ ಇಲ್ಲಿ ಮೇಲೆ ನೋಡಿ ಕರ್ಸರ್ ಅಬ್ಸರ್ವ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ತೀನಿ. ಮಾಡಿಕೊಂಡು ಇಲ್ಲಿ ಸಾರ್ಟ್ ಆ್ಯಂಡ್ ಫಿಲ್ಟರ್ ಅಂತ ಇದೆ, ಅಲ್ಲಿ ಹೋಗಿ ನಾನು ಫಿಲ್ಟರ್ ಅಂತ ಕ್ಲಿಕ್ ಮಾಡ್ತೀನಿ.
ಸೊ ಫಿಲ್ಟರ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಈ ಫಿಲ್ಟರ್ ಇಲ್ಲೊಂದು ಆರೋ ಮಾರ್ಕ್ ಬಂತು ಫಿಲ್ಟರ್ ಹಾಕಿದ ಕೂಡಲೇ. ಅದು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಸೆಲೆಕ್ಟು ಮತ್ತು ಈ ಕಾಲಮ್ನಲ್ಲಿ ನಾವು ಏನೆಲ್ಲ ಎಂಟ್ರಿ ಮಾಡಿದ್ದೀವಿ ಈ ರೀತಿ ಬರುತ್ತೆ. 1 A C D ಬ್ಲ್ಯಾಂಕ್ಸ್ ಇಷ್ಟಿದೆ. ಸೊ ಆದ್ಮೇಲೆ ಈಗ ಆನ್ಸರ್ ಕೀಸ್ ಬಂದ ಮೇಲೆ ನಮಗೆ ಮೊದಲನೇ ಪ್ರಶ್ನೆ ಉತ್ತರ ಸರಿಯಾದ ಉತ್ತರ ಎ ಇದೆ. ಈಗ ನಮಗೆ ಹೇಗೆ ಗೊತ್ತಾಗಬೇಕು ಯಾವ ಎಲ್ಲ ಮಗು ಎ ತೆಗೆದುಕೊಂಡಿದ್ದು, ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ, ಕೌಂಟಿಂಗ್ ಎಲ್ಲ ಮಾಡಬೇಕು. ಬಟ್ ಈಗ ನೋಡಿ ಫಿಲ್ಟರ್ ಮಾಡಿರೋದ್ರಿಂದ ನಾವು ಸೆಲೆಕ್ಟ್ ಆಲ್ ಅಂತೇನಿದೆ ಅದನ್ನು ಅನ್ಸೆಲೆಕ್ಟ್ ಮಾಡಿ ಎ ಅಂತ ನಾವು ಒಂದೇ ಎ ಮಾತ್ರ ಸೆಲೆಕ್ಟ್ ಮಾಡಿ ಓಕೆ ಅಂತ ಮಾಡಿದರೆ, ಸೊ ಇಷ್ಟು ಟೋಟಲ್ ನಾನು ಸೆಲೆಕ್ಟ್ ಮಾಡಿದ್ದು 59 ವಿದ್ಯಾರ್ಥಿಗಳು 59. ಅದರಲ್ಲಿ ಎ ಆನ್ಸರನ್ನು ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳ ಪಟ್ಟಿ ಮಾತ್ರ ಇಲ್ಲಿ ಬಂದಿದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ ಇಷ್ಟು ವಿದ್ಯಾರ್ಥಿಗಳು ಸರಿಯಾಗಿರುವಂಥ ಉತ್ತರವನ್ನು ಮಾಡಿದ್ದಾರೆ. ಸೊ ಕ್ಷಣಾರ್ಧದಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ನಲ್ಲಿ ಆ ಪ್ರಥಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಮಾಡಿರುವಂಥ ವಿದ್ಯಾರ್ಥಿಗಳ ಅಂಕಿ ಸಂಖ್ಯೆಯನ್ನು ನಾವು ಪಡಿಬೋದು. ಈಗ ಮತ್ತೆ ನಾವು ಆ ಫಿಲ್ಟರ್ ಮೇಲೆ ಹೋಗಿ ಸೆಲೆಕ್ಟ್ ಆಲ್ ಅಂತ ಮಾಡಿ ಓಕೆನ ಕೊಟ್ಟರೆ ಮತ್ತು ಎಲ್ಲ ಒಂದು ಎಂಟ್ರೀಸು ನಮಗೆ ಡಿಸ್ಪ್ಲೇ ಆಗ್ತದೆ. ಅಂದರೆ ಒನ್ ಟೈಮ್ ನಾವು ಬೇಸ್ಲೈನ್ ಎಂಟ್ರಿಯಲ್ಲಿ ಪ್ರಶ್ನೆವಾರು ಈ ಗ್ರೇಡ್ಸ್ಗಳನ್ನು ಎಂಟ್ರಿ ಮಾಡ್ತಾ ಹೋಗಿದರೆ ಏನಾಗುತ್ತೆ, ನಮಗೆ ಪ್ರತಿಯೊಂದು ಪ್ರಶ್ನೆಯ ಒಂದು ಅನಾಲಿಸಿಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಕ್ವೆಶ್ಚನ್ ನಂಬರ್ 9 ಅಂತ ಸೆಲೆಕ್ಟ್ ಮಾಡೋದು, ಫಿಲ್ಟರ್ ಹಾಕೋದು, ಅದರಲ್ಲಿ ಸರಿಯಾದ ಉತ್ತರ ಆನ್ಸರ್ ಕೀಸ್ ನೋಡಿಕೊಂಡು ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿದರೆ ಸರಿಯಾದ ಉತ್ತರ ಮಾಡಿರುವಂಥ ಮಕ್ಕಳ ಪಟ್ಟಿ ನಮಗೆ ಸಿಗ್ತದೆ. ಇದು ಭಾಳಷ್ಟು ಯೂಸ್ಫುಲ್ ಆಗಿರುವಂಥದ್ದು. ಇದು ಬೇಸ್ಲೈನ್ ಎಂಟ್ರಿಯ ಒಂದು ಶಿಕ್ಷಕರ ವೈಯಕ್ತಿಕ ಒಂದು ಏನಿದೆ ಅಂದರೆ ಫಾರ್ಮೆಟು. ಸೊ ಇದರ ಒಂದು ಎಂಟಿ ಫಾರ್ಮೆಟ್ ನಿಮಗೆ ಬೇಕಾಗಿತ್ತು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಒಂದು ಎಂಟಿ ಆಗಿರುವಂಥ ಫಾರ್ಮೆಟಿನ ಒಂದು ಡ್ರೈವ್ ಲಿಂಕನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ. ಸೊ ಈಗ ಮುಖ್ಯ ಶಿಕ್ಷಕರ ಒಂದು ವಿಷಯ ಅಂತ ಬಂದಾಗ, ಸರ್ ಇದನ್ನು ಮುಖ್ಯ ಶಿಕ್ಷಕರು ಕ್ರೋಢೀಕೃತವಾಗಿರುವಂತಹ ಒಂದು ಫಾರ್ಮೆಟನ್ನಾಗಿ ಹೇಗೆ ಕನ್ವರ್ಟ್ ಮಾಡಬೇಕು. ಸೊ ಆದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಟೂಡೆಂಟ್ ಇದ್ದಾನೆ, ನಂಬರ್ 1 ಸ್ಟೂಡೆಂಟ್. ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ನಾವು ಪಕ್ಕದಲ್ಲಿ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಅನ್ಬೇಕು. ಅಲ್ಲಿ ಬೇಡ, ಎರಡನೇ ವಿದ್ಯಾರ್ಥಿ ಮೇಲೆ ಸೆಲೆಕ್ಟ್ ಮಾಡಿ, ಆಮೇಲೆ ಇನ್ಸರ್ಟ್ ಅಂತ ಮಾಡಿ ಒಂದು ಬ್ಲ್ಯಾಂಕ್ ಏನಿದೆ ರೋ ಇನ್ಸರ್ಟ್ ಆಯಿತು. ಮತ್ತೆ ನೀವು ಅದೇ ವಿದ್ಯಾರ್ಥಿ ಮೇಲೆ ಸೆಲೆಕ್ಟ್ ಮಾಡಿ ಮತ್ತೆ ಇನ್ಸರ್ಟ್ ಮಾಡಿ, 2 ಆಯಿತು. ಇದೇ ರೀತಿ ನಾವು 5 ರೋಗಳನ್ನು ಇನ್ಸರ್ಟನ್ನು ಮಾಡಬೇಕು. ನೋಡಿ ಈಗ 1 2 3 4 ಆಯಿತು, ಇನ್ನೂ ಒಂದು. ಎಸ್, ಇದು ಮುಖ್ಯ ಗುರುಗಳ ದೃಷ್ಟಿಯಿಂದ ನಾನು ಹೇಳುವಂಥದ್ದು ಯಾವ ರೀತಿ ಕ್ರೋಢೀಕೃತ ಮಾಡಬೇಕಂತ. ಸೊ ಆದಮೇಲೆ ಇಷ್ಟಾಯಿತು, 5 ರೋಸ್ಗಳನ್ನು ಎಂಟ್ರಿ ಆಯಿತು. ಇದಾದಮೇಲೆ ನಾವು ಇಲ್ಲೇನು ಜೆಂಡರ್ ಇದೆ, ಜೆಂಡರ್ ಪಕ್ಕದಲ್ಲಿರುವಂಥ ಕಾಲಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ಸರ್ಟ್ ಅಂತ ಮಾಡಿದರೆ ಮತ್ತೊಂದು ಕಾಲಮ್ ಇನ್ಸರ್ಟ್ ಆಯಿತು. ನೋಡಿ ಯಾವ ರೀತಿ ಇನ್ಸರ್ಟ್ ಆಯಿತು. ಇದನ್ನು ಜೂಮ್ ಮಾಡಿ ತೋರಿಸಿರ್ತೀನಿ ನಾನು. ಇಲ್ಲಿ ಇನ್ಸರ್ಟ್ ಆಯಿತು. ಈಗ ನಾವೇನು ಮಾಡಬೇಕಿಲ್ಲಿ, ಒಬ್ಬ ವಿದ್ಯಾರ್ಥಿ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದೇ ರೀತಿ ಎಲ್ಲ ವಿದ್ಯಾರ್ಥಿ ಮಾಡ್ಕೋಬೇಕು. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಇದು ಕನ್ನಡ ಇದೆ, ಟೈಪ್ ಮಾಡ್ಕೋಬೇಕು ಈ ರೀತಿ. 2ನೇದು ಇಂಗ್ಲೀಷು, 3ನೇದು ಸೈನ್ಸು, ಆಮೇಲೆ ಇಲ್ಲಿ ಮ್ಯಾಥ್ಸ್ ತೆಗೆದುಕೊಳ್ತೀನಿ, ಮ್ಯಾಥ್ಸು, ಆಮೇಲೆ SS ಸೋಷಲ್ ಸೈನ್ಸ್. ಸೊ ಈ ರೀತಿ ನಾವು ಟೈಪನ್ನು ಮಾಡ್ಕೋಬೇಕು. ಈ ರೀತಿ ಟೈಪ್ ಮಾಡ್ಕೋಬೇಕು. 5 ಸಬ್ಜೆಕ್ಟ್ ಆಯಿತು. ಆಮೇಲೆ ಈಗೇನು ಮಾಡಬೇಕು ಅಂದರೆ, ಇಲ್ಲಿ ಏನು ವಿದ್ಯಾರ್ಥಿ ಇದ್ದಾನೆ ಅವನ ಒಂದು ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಕೆಳಗಿರುವಂಥ 5 ಒಂದು ಕಾಲಮ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಮಾಡಬೇಕು. ಆಗ ಮರ್ಜ್ ಆಗುತ್ತೆ. ಸೊ ಅದೇ ರೀತಿ SATS ನಂಬರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ 5 ಒಂದು ಏನಿದೆ 5 ರೋಸ್ಗಳನ್ನು ಸೆಲೆಕ್ಟ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟರ್ ಮಾಡಬೇಕು. ಅದು ಆಯಿತು. ಸೀರಿಯಲ್ ನಂಬರ್ ಕೂಡ ನಂಬರ್ 1 ಆ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿಕೊಂಡು ಅಪ್ ಟು 5 ಒಂದು ರೋಸನ್ನು ಸೆಲೆಕ್ಟ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟರ್ ಮಾಡಿದ್ರೆ ಮರ್ಜ್ ಆಯಿತು. ಇದಾದಮೇಲೆ ಸ್ಟೂಡೆಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಿ ನಾನು ಇದನ್ನು ಅಲೈನ್ಮೆಂಟ್ನಲ್ಲಿ ಮಧ್ಯದಲ್ಲಿ ಇಟ್ಕೊಳ್ತೀನಿ. SATS ನಂಬಲ್ಲಿ ಕೂಡ ಮಧ್ಯದಲ್ಲಿ ಇಟ್ಕೊಳ್ತೀನಿ, ಇದನ್ನು ಕೂಡ ಮಧ್ಯದಲ್ಲಿ ಇಟ್ಕೊಳ್ತೀನಿ. ನೋಡಿ ಈಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಸಬ್ಜೆಕ್ಟ್ ಅಂತ ಟೈಪ್ ಮಾಡಿ ಮೇಲೆ ಸಬ್ಜೆಕ್ಟ್ ಅಂತ ಟೈಪ್ ಮಾಡಿ. ಸೊ ಇದು ರೆಡಿ ಆಯಿತು ನಿಮ್ಮ ಕಾನ್ಸಲ್ಟೇಟ್ ರಿಪೋರ್ಟ್. ಸೊ ಸೀರಿಯಲ್ ನಂಬರ್ ಇದೆ, STS ನಂಬರು, ವಿದ್ಯಾರ್ಥಿಯ ಹೆಸರು ಬಂತು. ಇಲ್ಲಿ ಜೆಂಡರ್ ಕೂಡ ಈ ರೀತಿ 5 ರೋ ಸೆಲೆಕ್ಟ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟರ್ ಮಾಡಿದರೆ ಮಧ್ಯದಲ್ಲಿ ಆಗುತ್ತೆ ನೋಡಿ. ಸೊ ಈ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ 5 ವಿಷಯಗಳು ಬಂತು. ಈ ಕಡೆ ಪ್ರಶ್ನೆಗಳಿದೆ, ಅಪ್ ಟು 40ವರೆಗೆ ಕಾಲಮ್ ಹಾಕೋಬೋದು. ಇಲ್ಲಿ ಯಾವ ಗ್ರೇಡನ್ನು ಆನ್ಸರ್ ಮಾಡಿದ್ದಾನೆ ಇಲ್ಲಿ ಮಾಡ್ತಾ ಹೋಗಬೇಕು ನೋಡಿ. ಒಬ್ಬ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ 5 ಗ್ರೇಡ್ಗಳು ಇದು ಒಂದು ಕಾಲಮ್ನಲ್ಲಿ ಸಿಗ್ತದೆ. ನಿಮಗೆ ಬೇಸ್ಲೈನ್ ಎಂಟ್ರಿ ಮಾಡುವಾಗ ಈ ಒಂದು ಕಾನ್ಸಲ್ಟೇಟ್ ಫಾರ್ಮೇಟ್ ನಿಮಗೆ ಭಾಳಷ್ಟು ಉಪಯೋಗ ಆಗ್ತದೆ. ಸೊ ಆದ್ಮೇಲೆ ಈ ರೀತಿ ಒಂದು ಬೇಸ್ಲೈನ್ ಎಂಟ್ರಿ ಮಾಡುವಾಗ ಒಂದಿಷ್ಟು ಸ್ಮಾರ್ಟ್ ವರ್ಕ್ ಮಾಡಬೇಕು. ಇದು ಒಂದು ಇನಿಷಿಯಲಿ ಆಗಿರುವಂಥ ಒಂದು ಸೆಟಪ್ ಇದೆ. ಈ ರೀತಿ ಒಂದಿಷ್ಟು ಫಾರ್ಮೇಟನ್ನು ನೀವು ಮಾಡ್ಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ನಿಮಗೆ ಈ ರೀತಿ ಉಪಯೋಗ ಆಗ್ತದೆ. ಸೊ ಮುಂಬರುವ ದಿನಗಳಲ್ಲಿ ನಾವು ಈ ಒಂದು ವಾರಕ್ಕೆ 1 ಸಲ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಎಂಡ್ಲೈನ್ ರಿಪೋರ್ಟ್ ಇದೆ. ಆಮೇಲೆ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ
ಒಂದು ಯಾವ ರೀತಿ ಇನ್ನೋವೇಟಿವ್ ಆಗಿ ಆ ಒಂದು ಕಲಿಕಾಂಶಗಳನ್ನು ಚಟುವಟಿಕೆಯನ್ನು ತರಗತಿಯಲ್ಲಿ ಮಾಡಬೇಕು, ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.